ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿಯನ್ನ ಒದ್ದು ಕಿತ್ತುಕೊಂಡಿದ್ದರಿಂದ ಕಾಂಗ್ರೆಸ್ ಈಗ ಒಡೆದ ಮನೆಯಾಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಭಟ್ಕಳದಲ್ಲಿ ಹೇಳಿದರು. ಭಟ್ಕಳದಲ್ಲಿ ನಡೆದ ಬಿಜೆಪಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯ ರಾಜಕಾರಣದ ಬಗ್ಗೆ ಪ್ರಸ್ತಾಪಿಸಿ ಡಿಕೆಶಿ ಮತ್ತು ಸಿದ್ದು ವಿರುದ್ಧ ಗುಡುಗಿದರು. ರಾಹುಲ್ ಗಾಂಧಿ ಚೀಮಾರಿ ಹಾಕಿಸಿ ಸಿದ್ದರಾಮಯ್ಯನವರಿಂದ ರಾಜೀನಾಮೆ ಕೊಡಿಸಿದ್ದಾರೆ. ಈಗಿನ ಸಿದ್ದರಾಮಯ್ಯನವರಿಗೆ ಮೊದಲಿದ್ದ ಗತ್ತು ಇಲ್ಲ, ತಾಕತ್ತು ಇಲ್ಲ. ಬಿಜೆಪಿಗರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ್ರೂ ಒಂದೇ, ಡಿಕೆ ಶಿವಕುಮಾರ್ ಆದ್ರೂ ಒಂದೇ. ಇಬ್ಬರೂ ಭ್ರಷ್ಟರು ರಾಜ್ಯವನ್ನ ಸಾಲದಲ್ಲಿ ಮುಳುಗಿಸಿದ್ದಾರೆ. ದೇಶದ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಟಿಎಂ ಕರ್ನಾಟಕ ರಾಜ್ಯವಾಗಲಿದೆ. ಆಪರೇಷನ್ ಕಮಲ ಮಾಡುವ ಪ್ರಶ್ನೆಯೇ ಇಲ್ಲ. ಸರ್ಕಾರ ಐಸಿಯುನಲ್ಲಿದೆ. ಇನ್ನು 2 ವರ್ಷ ಐಸಿಯು ಸರ್ಕಾರ ಇರಲಿದೆ. ಭ್ರಷ್ಟ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟ ನಿರಂತರವಾಗಿ ಮಾಡುತ್ತಲೇ ಇರುತ್ತದೆ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ರಲ್ಲಿ ಒಡೆದ ಮನೆ ಆಗೋಟಿದೆ. ಅಂತೂ ಇಂತೂ ಡಿಕೆ ಶಿವಕುಮಾರ್ ಒದ್ದು ಕಿತ್ಕೊಂಡ್ರು. ಅವರು ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು, ನಾನು ಒದ್ದು ಕಿತ್ಕೊಂತೀನಿ ಅಂತ. ಈಗ ಡೆಲ್ಲಿಗೆ ಹೋಗಿ ಒದ್ದು ಕಿತ್ಕೊಂಡಿದ್ದಾರೆ. ಸೊ ಸಿದ್ದರಾಮಯ್ಯನವರು ಅಲ್ಲಿ ಮುಖ ಸಪ್ಪಗೆ ಹಾಕೊಂಡು ಬಂದಿದ್ದಾರೆ. ಅವರು ನನಗೆ ಇನ್ನೊಂದು 3 ತಿಂಗಳು ಟೈಮ್ ಕೊಡಿ, 15 ದಿನ ಟೈಮ್ ಕೊಡಿ, 1 ವಾರ ಟೈಮ್ ಕೊಡಿ, ಯಾವುದೂ ಇಲ್ಲ. 1 ದಿನನೂ ಟೈಮ್ ಕೊಡಲ್ಲ, ರಾಜೀನಾಮೆ ಕೊಡುವಂತ ಚೀಮಾರಿ ಹಾಕಿ ರಾಹುಲ್ ಗಾಂಧಿ ಅವರು ಕಳಿಸಿದ್ದಾರೆ. ಅವ್ರನ್ನ ನಿನ್ಗೆ ಅವಕಾಶನೇ ಇಲ್ಲ ಅಂತ ಕಳಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮೊದ್ಲಿದ್ದಂತ ಗತ್ತು ಇಲ್ಲ, ಮೊದ್ಲಿದ್ದಂತ ಕೆಪಾಸಿಟಿನೂ ಇಲ್ಲ, ಸಪ್ಪೆ ಮೊರೆ ಹಾಕೊಂಡು ವಾಪಸ್ ಬಂದಿದ್ದಾರೆ. ನಮ್ಮ ಪಾರ್ಟಿಗೆ ಬಿಜೆಪಿಗೆ ಸಿದ್ದರಾಮಯ್ಯ ಇದ್ರು ಒಂದೇ, ಡಿ ಕೆ ಶಿವಕುಮಾರ್ ಬಂದ್ರು ಒಂದೇ. ಇವರಿಬ್ರು ಕರಪ್ಟ್ ಪಾರ್ಟಿ, ಇಬ್ರು ಕರಪ್ಟು, ರಾಜ್ಯವನ್ನ ಸಾಲಗಾರರ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಈಗ 7 ಲಕ್ಷ ಕೋಟಿ ಸಾಲ ಇದೆ. ಡಿ ಕೆ ಶಿವಕುಮಾರ್ ಬಂದ್ಮೇಲೆ ಇನ್ನೊಂದು 3 ಕೋಟಿ ಸಾಲ ಮಾಡ್ತಾರೆ. 3 ಲಕ್ಷ ಕೋಟಿ, 10 ಲಕ್ಷ ಕೋಟಿ ಸಾಲ ಮಾಡಿ ರಾಜ್ಯದ ಜನರ ಲೂಟಿ ಹೊಡೆದ್ಬಿಟ್ಟು ಇನ್ನು ಮುಂದೆ ಬರುವಂತ ಎಲ್ಲಾ ಎಲೆಕ್ಷನ್, ಕಾಂಗ್ರೆಸ್ ಎಲೆಕ್ಷನ್ಗೆ ಕರ್ನಾಟಕ ಎಟಿಎಂ ಮಾಡ್ತಾರೆ. ಎಟಿಎಂ ನ ಚೇರ್ಮನ್ ಡಿ ಕೆ ಶಿವಕುಮಾರ್ ಆಗ್ತಾರೆ. ನಾವು ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲ ಮಾಡಲ್ಲ. ಸತ್ತೋಗಿ ಐಸಿಯುನಲ್ಲಿದೆ ಇದು. ನಾವ್ಯಾಕೆ ಅದಕ್ಕೆ ಜೀವ ಕೊಡೋಣ? ಅದಕ್ಕೋಸ್ಕರ ಐಸಿಯುನಲ್ಲಿದೆ. ಇನ್ನೊಂದು 2 ವರ್ಷ ಇರ್ತದೆ ಐಸಿಯುನಲ್ಲಿ. ನಾವು ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ. ಈ ಕರಪ್ಷನ್ ಇಳಿದ್ಬಿಟ್ಟಿದ್ದಾರೆ, ಅವರು ಲೂಟಿ ಮಾಡ್ತಾರೆ. ನಮ್ಮ ಹೋರಾಟ ನಿರಂತರ, ನಾವು ಹೋರಾಟ ಮಾಡ್ತೀರಿ ಸರ್ಕಾರದ ವಿರುದ್ಧವಾಗಿ. ವಿಧಾನಸಭೆ ಒಳಗಡೆನೂ ಮಾಡ್ತೀರಿ, ಹೊರಗಡೆನೂ ಹೋರಾಟ ಮಾಡ್ತೀರಿ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ನಿಮಗೂ ಗೊತ್ತಿದೆ. 3 ತಿಂಗಳಿಂದ ಪೆನ್ಷನ್ ದುಡ್ಡು ಹಣನೂ ಕೊಟ್ಟಿಲ್ಲ. 3 ತಿಂಗಳಾಯ್ತು ಪೆನ್ಷನ್ ಹಣ ದುಡ್ಡು ಕೊಟ್ಟಿಲ್ಲ. ಸಂಬಳ ಕೊಡಕ್ಕೆ ದುಡ್ಡಿಲ್ಲ. ಹಾಲಿನ ಸಬ್ಸಿಡಿ ಕೊಡಕ್ಕೆ 700 ಕೋಟಿ ಕೊಡಬೇಕು, ಕೊಟ್ಟಿಲ್ಲ. ಆಮೇಲೆ ಇದು 2,000 ರೂಪಾಯಿ ಮಹಿಳೆಯರಿಗೆ ತಿಂಗಳು ಕೊಡ್ಬೇಕಲ್ಲ, ಗೃಹಲಕ್ಷ್ಮಿ 5,000 ಕೋಟಿ ಹಂಗೆ ಪೆಂಡಿಂಗ್, ಹಂಗೆ ಬಿದ್ದಿದೆ. ರೇಷನ್ ಕಾರ್ಡ್ ಹೋಡೋರಿಗೆ 750 ಕೋಟಿ ಕೊಡ್ಬೇಕು 1 ತಿಂಗಳದು, ಅದು ನಾಮ ಹಾಕ್ಬಿಟ್ಟಿದ್ದಾರೆ. ಈಗ ಉಳಿದಿರೋದೊಂದು ರೇಷನ್ ಕಾರ್ಡ್ದಾರರಿಗೆ ಉಳಿದಿರೋದೊಂದೇ, ಮೋದಿ ಕೊಡುವಂತ ಅಕ್ಕಿ ಒಂದೇ ಇವಾಗ ಹೋಗ್ತಾ ಇರೋದು. ಸಿದ್ದರಾಮಯ್ಯಂದ ಅಕ್ಕಿನೂ ಇಲ್ಲ, ಬೇಳೆನೂ ಇಲ್ಲ, ಏನೂ ಇಲ್ಲ. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.